ನಮ್ಮಲ್ಲಿ ಈ ಬಾರಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಕುಲಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಮೈಸೂರು ವಿಶ್ವವಿದ್ಯಾಲಯ ನಡೆಯುವ ಈ 106ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಈ ಕೆಳಕಂಡ ಮಹನೀಯರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನಿಸಲು ಅನುಮೋದನೆ ನೀಡಿರುತ್ತಾರೆ. ಮೊದಲನೇವರು ಶ್ರೀ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ನಮಗೆಲ್ಲ ಪರಿಚಿತರಂಗೆ ಪ್ರಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು, ನಿಮಗೆಲ್ಲ ಗೊತ್ತಿದೆ. ಅವರು ತಮ್ಮ ಚಲನಚಿತ್ರಗಳಲ್ಲಿ ಬಹುಮುಖ್ಯವಾಗಿ ಅವರ ತಂದೆ ಡಿ ಶಂಕರ್ ಸಿಂಗ್, ತಾಯಿ ಶ್ರೀಮತಿ ಪ್ರತಿಮಾ ದೇವಿ ಇದ್ದರು. ತದನಂತರ ಇವರು ಬಾಲ ಕಲಾವಿದರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ ತನ್ನ ತಂದೆಗೆ ಸಹಾಯವಾಗಿ ದುಡಿದಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಚಲನಚಿತ್ರದ ಬಗ್ಗೆ ಇವರು ತೋರಿದ ನೈಪುಣ್ಯತೆ ಕಾರಣದಿಂದ ಹಾಲಿವುಡ್ ಸಹ ಮೆಚ್ಚುಗೆ ಸೂಚಿಸಿತು. ಇದರಿಂದಾಗಿ ಚಲನಚಿತ್ರ ನಿರ್ದೇಶನ ಹಾಗೂ ನಿರ್ಮಾಣ ಅತ್ಯಂತ ಸಹಜವಾಗಿ ಇವರಿಗೆ ಒದಗಿ ಬಂದಿತ್ತು. ಹಾಗಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಅವರು ಬಾಬು ಎಂದೇ ಹೆಸರಿತರಾಗಿ 1970 ನಾಗರಹೊಳೆ ಎಂಬ ಕನ್ನಡ ಚಿತ್ರದ ನಿರ್ದೇಶನ ನಂತರ ಬಾಬು ಅವರು ಹಾಗೆ ಮುಂದುವರೆದು ಇದುವರೆಗೆ ಒಟ್ಟಾರೆ 365 ಚಲನಚಿತ್ರಗಳ ನಿರ್ಮಾಣದಲ್ಲಿ ಮತ್ತು ಕೆಲವು ಚಿತ್ರಗಳ ನಿರ್ದೇಶನದಲ್ಲಿ ಭಾಗಿಯಾಗಿದ್ದಾರೆ.